ಈ ಗಿದ್ಯೋನ ಜೊತೆಯಲ್ಲಿ 32,000 ಜನ ಸೈನಿಕರಿದ್ದಾರೆ. ಎಷ್ಟು ಜನ ಇದ್ದಾರೆ? 32,000. ಹೇಳ್ರಿ, 32,000 ಸೈನಿಕರಿದ್ರೂ ಕೂಡ ದೇವರು ಹೇಳ್ತಾನೆ, ಇವರೆಲ್ಲರ ಮೂಲಕ ನಾನು ಜಯ ತರುವುದಿಲ್ಲ. ಒಂದು ವೇಳೆ ಇವ್ರ ಮೂಲಕ ಜಯ ತಂದ್ರೆ ನಾನು ಗೆದ್ದೆ, ನಾನು ತಂದೆ ಅಂತ ಸ್ವಬಲದಿಂದ ತಂದೆ ಬಂದ್ಕೊಳ್ತಾರೆ. ಆದರೆ ನಿನ್ನ ಬಲದಿಂದ ಅಲ್ಲ, ನನ್ನ ಬಲದಿಂದ ನಾನು ತರ್ತೇನೆ. ಇವಾಗ ನೀನು ಮೊದಲು ಯಾರನ್ನ ಪರೀಕ್ಷೆ ಮಾಡಿದ್ರು? ಯಾರನ್ನ ಪರೀಕ್ಷೆ ಮಾಡಿದ್ರು ಮೊದಲು? ಹೇಳಿ, ವಾಕ್ಯ ಹೇಳಿದ ನಾನು. ಮೊದಲು ಯಾರನ್ನ ಪರೀಕ್ಷೆ ಮಾಡಿದ್ರು? ನನ್ನ ಕನ್ನಡ ನಿಮ್ಗೆ ಅರ್ಥ ಆಗಿಲ್ಲ. ವೆರಿ ಗುಡ್. ಯಾರು ಹೇಳಿದ್ರು ಅದನ್ನು? ಗಿದ್ಯೋನನು ದೇವರನ್ನ ಪರೀಕ್ಷೆ ಮಾಡ್ದ. ಏನಂತ ಪರೀಕ್ಷೆ ಮಾಡ್ದ? ಉಣ್ಣೆ ನೆಂದಿರಬೇಕು, ನೆಲ ನೆಂದಿರಬಾರ್ದು. ಎರಡನೇದಾಗಿ ನೆಲ ನೆಂದಿರಬೇಕು, ಉಣ್ಣೆ ನೆನಿಬಾರ್ದು. ಇದನ್ನ ಯಾರು ಪರೀಕ್ಷೆ ಮಾಡಿದ್ರು? ಗಿದ್ಯೋನನು ದೇವರನ್ನ ಪರೀಕ್ಷೆ ಮಾಡಿದ. ಈಗ ದೇವ್ರು ಸುಮ್ಕಿರ್ತಾನ? ಈಗ ದೇವ್ರು ಸ್ಟಾರ್ಟ್ ಮಾಡ್ತಲ್ಲಿ, ಗಿದ್ಯೋನ ನೀನು ಮನುಷ್ಯನಾಗಿ ನನ್ನ ಪರೀಕ್ಷೆ ಮಾಡ್ತೇನೆ, ನಾನು ನಿನ್ನ ಪರೀಕ್ಷೆ ಮಾಡ್ತೀನಿ ತಗೋ. ಹಲ್ಲೆಲೂಯಾ. ದೇವರು ಯಾವತ್ತು ಸುಮ್ಮನಿರುವುದಿಲ್ಲ, ಪರೀಕ್ಷೆ ಮಾಡ್ತಾನೆ. ಈಗ ದೇವರು ಗಿದ್ಯೋನನ್ನ ಪರೀಕ್ಷೆ ಮಾಡ್ತಾನೆ. ಏನಂತ ಪರೀಕ್ಷೆ ಮಾಡ್ತಾನೆ? ನಿನ್ ಮುಂದೆ 32,000 ಜನ ಸೈನಿಕರನ್ನ ಹೆಮ್ಮೆ ಪಡಬೇಡ, ಪರೀಕ್ಷೆ ಮಾಡ್ತಾನೆ. ಅವರೆಲ್ಲರೂ ಕರ್ಕೊಂಡು ಹಳ್ಳಕ್ಕೆ ಬಾ. ಹಳ್ಳಕ್ಕೆ ಬಂದಾಗ ಧೈರ್ಯವಿಲ್ಲದವರು, ಮೂರನೇ ವಚನ, ಧೈರ್ಯವಿಲ್ಲದವರು, ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನ ಬಿಟ್ಟು ಹೋಗ್ಬಿಡ್ಲಿ, ಮನೆಗೆ ಹೋಗಲಿ. ಆವಾಗ ಹಳ್ಳಕ್ಕೆ ಕರ್ಕೊಂಡು ಬಾ, ಹಳ್ಳಕ್ಕೆ ಕರ್ಕೊಂಡು ಬಾ. ಅಲ್ಲಿ ಹೇಳ್ತದೆ ಮೂರನೇ ವಚನದಲ್ಲಿ, ಆದುದರಿಂದ ಎಲ್ಲ ಜನರಿಗೆ ಕೇಳಿಸುವಂತ ಧೈರ್ಯವಿಲ್ಲದವರು, ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸಲು ಅಂದನು. ಹಾಗೆ ಮಾಡಲು 22,000 ಮಂದಿ ಹಿಂದಿರುಗಿ ಹೋದರು. ಎಷ್ಟು ಸಾವಿರ ಮಂದಿ? ಟೋಟಲ್ ಎಷ್ಟು ಜನರು? 32,000 ಜನರಲ್ಲಿ ಎಷ್ಟು ಜನರು ಹೋದ್ರೀಗ? 22,000 ಜನ ಹೋದ್ರು. ಅದಾದ ಮೇಲೆ ಉಳಿದ 10,000 ಮಂದಿ ಉಳಿದರು. ಯೆಹೋವನು ತಿರುಗಿ ಗಿದ್ಯೋನನಿಗೆ, ನಿನ್ನ ಬಳಿಯಲ್ಲಿರುವ ಜನರು ಇನ್ನೂ ಹೆಚ್ಚಾಗಿದ್ದಾರೆ, ನೀನು ಅವರನ್ನು ಹಳ್ಳಕ್ಕೆ ಕರ್ಕೊಂಡು ಹೋಗು, ಅಲ್ಲಿ ಅವರನ್ನು ನಿನಗೋಸ್ಕರ ಪರೀಕ್ಷಿಸುವೆನು. ಯಾರಿಗೋಸ್ಕರ ಪರೀಕ್ಷಿಸ್ತಾರೆ? ಇದು ದೇವರಿಗೋಸ್ಕರವಲ್ಲ, ನಿನಗೋಸ್ಕರ ಪರೀಕ್ಷೆ ಮಾಡ್ತಾನೆ. ನಿನ್ನ ಸಂಗಡ ಜನ ಇರ್ತಾರೆ, ಇವರೆಲ್ಲರೂ ನನ್ನವರು ಅಂದ್ಕೊಂಡಿಯಲ್ಲ ನೀನು? ಹಲೋ, ಇಲ್ಲಿರೋರೆಲ್ಲರೂ ನಿನ್ನವರಲ್ಲ ಇವರು. ಇದರಲ್ಲಿ ಎಷ್ಟು ಜನ ನಿನ್ನ ಬೈಕೊಂಬರದಾರೋ? ನಾನು ಅಂದ್ಕೊಂಡೆ ನಮ್ಮ ಚರ್ಚರೆಲ್ಲ ನಾವು ಒಳ್ಳೆಯವರಂತ, ಆದ್ರೆ ನನ್ನ ಹಿಂದೆ ಎಷ್ಟು ಜನ ಅಂದಾಡ್ಕೊಂಬರದಾರೋ? 100% ಐದಾರು. ಗಿದ್ಯೋನ ಜೊತೆಗಿದ್ದಾರೆ, ನಮ್ಮ ಜೊತೆಗೆ ಇರಂಗಿಲ್ಲ ಅಂತೀರಾ? ಇರ್ತಾ 32,000 ಜನರಲ್ಲಿ ಎಷ್ಟು ಹೋದರಲ್ಲಿ? 22,000 ಮಂದಿ ಹೋದರು, ಇನ್ನು 10,000 ಮಂದಿ ಉಳಿದರು. ಅದರಲ್ಲಿ ಕುಡಿನ ಬಹಳ ಜನ ಇದ್ದಾರೆ. ಆಡ್ಕೊಂಬರೋ ತೆಗಿ, ಹಳ್ಳಕ್ಕೆ ಕರ್ಕೊಂಡು ಬಾ. ಅವ್ರು ನೀರು ಕುಡಿಬೇಕು. ಹೆಂಗ್ ಕುಡಿಬೇಕು ನೀರು? ಹಳ್ಳದಾಗ ನಾವು ಹೆಂಗ್ ಕುಡಿತಾರಮ್ಮ? ಹೋಗ್ಲಿ, ಅವಾಗ ಹಳ್ಳದಲ್ಲಿ ನೀರು ಕುಡಿದಿರಾ? ಬಾಟ್ಲಿ ಕುಡ್ದೋ ನೀರು ಅಭ್ಯಾಸ ನಮಗೆ, ಚಂಬು ಗ್ಲಾಸ್ದಿಂದ ಕುಡ್ದೋ ನೀರು ಅಭ್ಯಾಸ. ಹಳ್ಳದಲ್ಲಿ ಕುಡಿದಿರೋ ಜನರು ಅಂದ್ರೆ ರೈತರಿಗೆ ಗೊತ್ತಿರ್ತದೆ. ರೈತನ ಮಕ್ಕಳು ಕೈ ತೋರಿಸ್ರಿ. ಅಡವಿಯಲ್ಲಿ ಕಟ್ಟಿಗೆ ತರಕ್ ಹೋದಾಗ, ಕೆಲಸ ಮಾಡಕ್ ಹೋದಾಗ, ಜಮೀನಲ್ಲಿ ಕೆಲಸ ಮಾಡಕ್ ಹೋದ, ಪಕ್ಕದಲ್ಲಿ ಹಳ್ಳ ಹರಿತಿರ್ತದೆ, ನಾವು ನೀರು ತಂದಿರಂಗಿಲ್ಲ, ಹೆಂಗ್ ಕುಡಿತೀವಿ ನಾವು? ಅದು ಹೇಳ್ರಿ ಹೋಗ್ಲಿ. ನೀವೆಲ್ಲ ಅಮೇರಿಕದವ್ರಿದ್ದಂಗೆ ಇದ್ದೀರಲ್ಲ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಂಗಿದ್ದೀರ, ನಾವೆಲ್ಲ ಕಂಪ್ಯೂಟರ್ ಇಂಜಿನಿಯರ್ ಇದ್ದಂಗಿದ್ದೀರಾ. ಹಿಂಗ್ ಕುಡಿತೇವೆ. ಆದ್ರೆ ದೇವ್ರ ಹಂಗ್ ಕುಡಿಯಂಗಿಲ್ಲ, ಹಂಗ್ ಕುಡಿಯಂಗಿಲ್ಲ. ಎಷ್ಟು ಜನ ನಾಯಿ ಸಾಕಿರ? ಹೋಗಲಿ, ನಾಯಿ ಯಾರು ನೋಡಿರ? ನಾಯಿ ಸಾಕಲ್ಲ ಯಾರು. ಮನುಷ್ಯರು ಸಾಕೋದೇ ಕಷ್ಟ, ನಾಯಿಗಳು ಸಾಕ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಾಯಿ ನೋಡಿರ? ನಾಯಿ ನೀರು ಕುಡಿಯೋದು ನೋಡಿರ? ಕುಡಿತೈತೆ ಅದು? ಹೆಂಗ್ ಕುಡಿತದೆ? ನಮ್ಮ ಕರೆಕ್ಟ್ ಹೇಳಿದ್ರು. ವೆರಿ ಥ್ಯಾಂಕ್ಸ್. ನಮ್ಮ ಚಪ್ಪಲ್ ತಡ್ರಿ.
ಆಯಮ್ಮ ಹತ್ತಿ ಗಿಡ ನೋಡಿಲ್ಲ, ನಾಯಿ ಮತ್ತೆ ಕರೆಕ್ಟ್ ನೋಡ್ಕೊಂಡಾಳ ಆಯಮ್ಮ. ವೆರಿ ನೈಸ್. ಹಲ್ಲೆಲೂಯ. ಈಗ ಹೆಂಗ್ ಕುಡಿಬೇಕಂತೆ? ಹಳ್ಳಕ್ಕೆ ಕರ್ಕೊಂಡು 10,000 ಜನರಲ್ಲಿ ನಾಯಿ ಹೆಂಗ್ ನೀರು ಕುಡಿತದ ಹಂಗ್ ಕುಡಿಬೇಕು. ನಾಲ್ಗಿಂದ ಮನುಷ್ಯ ನೀರು ಕುಡಿಬೇಕು. ಸಾಧ್ಯನಾ? ಸಾಧ್ಯನಾ ಅಸಾಧ್ಯನಾ? ಪ್ರಯತ್ನ ಪಟ್ಟರು, ಕೆಲವರು ಮಣಕಲ್ ಹಾಕಿದ್ರು, ಕೆಲವರು ಕೈ ಜೋಡಿಸಿದ್ರು. ಅವ್ರೆ ಏಯ್ ನಡಿ, ನೀನ್ ನಡಿ ಅಂತ. ಅದರಲ್ಲಿ ನಾಯಿ ತರ ಕುಡಿದವರು 300 ಜನ. ಎಷ್ಟು ಜನರು? ಎಷ್ಟು ಜನ ಕುಡಿದ್ರು ಅದರಲ್ಲಿ? ಟೋಟಲ್ ಎಷ್ಟು ಜನ ಇದ್ರು? 32,000 ಜನರಲ್ಲಿ 22,000 ಜನರು ಅಲ್ಲೇ ವಾಪಸ್ ಹೋಗ್ಬಿಟ್ರು. ಧೈರ್ಯವಿಲ್ಲದವರು, ಅಂಜುವವರು ವಾಪಸ್ ಹೋದ್ರು. ಇನ್ನು 10,000 ಜನ ಬಂದ್ರು ಹಳ್ಳಕ್ಕೆ. 10,000 ಜನರಲ್ಲಿ ಎಷ್ಟು ಜನ ವಾಪಸ್ ಹೋದ್ರು? 9,700 ಜನ ವಾಪಸ್ ಹೋದ್ರು. ಇನ್ನು ಜನ ಉಳ್ಕೊಂಡ್ರು? ಕೇವಲ 300 ಜನರು. ಹಲ್ಲೆಲೂಯ. ನಾನು ಅವಾಗಲೂ ಹೇಳೀನಿ, ಗಾಳಿ ಬಂದಾಗ ಹತ್ತಿ ಗಿಡ ಅಗಲಾಡ್ಬೇಕಂತ. ಹಲ್ಲೆಲೂಯ. ಮೇಲೆ ಹೇಳಿ ಹಲ್ಲೆಲೂಯ. ಟೋಟಲ್ ಇದ್ದದ್ದು 32,000 ಜನರು. ನಡುಗುವವರು, ಭಯಪಡರು ವಾಪಸ್ ಅಲ್ಲೇ ಹೋಗ್ಬಿಟ್ರು. ರಂಗದಲ್ಲಿ ಇಳಿಲಿಲ್ಲ. 10,000 ಜನ ಹಳ್ಳಕ್ಕೆ ಬಂದರು. ಅದರಲ್ಲಿ 9,700 ಜನರು ಯಾಕೆ ವಾಪಸ್ ಹೋದ್ರು? ಬಾಗ చెప్తారు మా యొక్క ನೀರು ಕುಡಕ್ ಬರಲಿಲ್ಲ. ವೆರಿ ನೈಸ್. ಯಾಕೆ ವಾಪಸ್ ಹೋದ್ರು? ನಾಯಿ ತರ ನೀರು ಕುಡಕ್ ಬರಲಿಲ್ಲ ಅವರಿಗೆ. ನೀರು ಕುಡಕ್ ಬರ್ತಿತ್ತು, ಆದರೆ ದೇವರು ಹೇಳಿದ ಪ್ರಕಾರ ನಾಯಿ ತರ ನಾಲಿಗೆಯಿಂದನೇ ನೀರು ಕುಡಿಬೇಕಂತ ಹೇಳನಲ್ಲ. ಅದನ್ನ ಪರೀಕ್ಷೆ ಮಾಡೋದಕ್ಕಾಗಿ ನೋಡಿದ್ರೆ 300 ಜನ ಮಾತ್ರ ಉಳಿದ್ರು. ಆ 300 ಜನರ ಮೂಲಕವಾಗಿ ಮಿಥ್ಯಾನರ ಸೈನ್ಯವನ್ನ, ಮಿಥ್ಯಾನರ ಬಲವನ್ನ, ಮಿಥ್ಯಾನರ ಕೋಟೆಗಳನ್ನ ಸರ್ವನಾಶ ಮಾಡಿದನು ದೇವರು. ತಟ್ಟುವ ಚಪ್ಪಳ ಗಟ್ಟಿಯಾಗಿ ಆಮೆನ್. ಹಲ್ಲೆಲೂಯ. ಹೇಳಿ ಹಲ್ಲೆಲೂಯ. ನಂಬರ್ 3, ದೇವರು ತನ್ನ ಬಲದಿಂದ ತನ್ನ ಜನರಿಗೆ ಜಯವನ್ನು ಕೊಡುತ್ತಾನೆ. ದೇವರು ತನ್ನ ಬಲದಿಂದ ತನ್ನ ಜನರಿಗೆ ಜಯವನ್ನು ಕೊಡುತ್ತಾನೆ.